ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ದೇವರ ನೈವೇದ್ಯಕ್ಕೆ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಗೊತ್ತಾ. ಗಟ್ಟಿಯಾಗಲ್ಲ ಏನಿಲ್ಲ, ಅಷ್ಟು ಸ್ಮೂತಿಗೆ ತುಂಬ ಚೆನ್ನಾಗಿ ಮಾಡೋದು. ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜು ಬೌಲಲ್ಲಿ ನಾನು ರವೆ ತೊಗೊಂಡಿದ್ದೀನಿ. ಅಂದರೆ ಬಾಂಬೆ ರವೆ ಅಂತ ಬರುತ್ತಲ್ಲ ಅದರಲ್ಲಿ ಮಾಡ್ತಾಯಿದ್ದೀನಿ. ಅದನ್ನು ಅದೇ ಅಳತೆಗೆ ನಾನು ಅಂದರೆ ಒಂದು ಕಣ್ಣು ಅಳತೆಯಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಾದಾಮಿ ಗೋಡಂಬಿನ ಕಟ್ ಮಾಡಿದ್ನಲ್ಲ ಅದನ್ನು ಫ್ರೈ ಮಾಡಿ ಎತ್ತಿಕೊಂಡು ಈಗ ಅಷ್ಟೇ ತುಪ್ಪಕ್ಕೆ ನೋಡಿ ಇದೊಂದು ಚಿಕ್ಕ ಬೌಲಲ್ಲಿ ನಾನು ರವೆನ ಹಾಕ್ಕೊಂಡಿದ್ದೀನಿ. ಅಂದರೆ ದೇವರೆಡೆಗಲ್ವ ಸ್ವಲ್ಪ ಮಾತ್ರ ಮಾಡೋಣ ಅಂತ. ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ನೀವು ತುಪ್ಪನೂ ಕ್ವಾಂಟಿಟಿ ನೋಡಿಕೊಂಡೇ ಹಾಕಬೇಕಾಗುತ್ತೆ. ತುಂಬ ಈಸಿ ಕೇಸರಿ ಬಾತ್, ಏನೂ ಕಷ್ಟ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ಇನ್ನೂ ಜಾಸ್ತಿನೇ ಆಗೋಗಿದೆ ನಾನು ಹಾಕಿರೋದು, ಅಷ್ಟು ಚೆನ್ನಾಗಿ ಬಂದಿತ್ತು. ಇವಾಗ ನೋಡಿ ತುಪ್ಪಕ್ಕೆ ಆ ರವೆನೇ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಸ್ವಲ್ಪ ತುಪ್ಪದಲ್ಲಿ ರವೆ ಚೆನ್ನಾಗಿ ಹುರಿಬೇಕು. ಹಾಗಾಗಿ ನಮಗೆ ಕೇಸರಿ ಬಾತು ತುಂಬ ಚೆನ್ನಾಗಿ ಬರುತ್ತೆ. ದೇವರಿಗೆ ಈ ರೀತಿ ಹಾಲು ತುಪ್ಪ ಎಲ್ಲ ಹಾಕಿ ಹೆಚ್ಚಾಗಿ ಹಾಕಿ ಮಾಡಿ ಇಕ್ಕಿದ್ರೇ ದೇವರಿಗೆ ಒಪ್ಪಿಗೆ ಆಗೋದು. ಹಾಗಾಗಿ ನೋಡಿ ಇವಾಗ ನಾನು ರವೆ ಎಲ್ಲ ಹುರಿದಾಯ್ತಲ್ವ, ಇವಾಗ ಹಾಲನ್ನು ಹಾಕ್ಕೊಂಡೆ. 1 ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ. ಇವಾಗ ಅಂದರೆ ಒಂದು 1/4 ಲೀಟ್ರ್ ಆದರೂ ಬೇಕಾಗುತ್ತೆ. ಮತ್ತು ಇಲ್ಲಿ ನಾನು ಯಾವ ಬೌಲಲ್ಲಿ ರವೆನ ತೊಗೊಂಡಿದ್ನೋ ಅದೇ ಬೌಲಲ್ಲಿ ನಾನು ಸಕ್ಕರೆನ ಒಂದು ಬೌಲು ಹಾಕ್ಕೊಂಡು ಇವಾಗ ಸ್ವಲ್ಪ ಕೇಸರಿ ಬಾತ್ ಅಲ್ವ, ಸ್ವಲ್ಪ ಕೇಸರಿ ಕಲರ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಹಾಲು ಮತ್ತು ರವೆ ಹೊಂದ್ಕೋಬೇಕು. ಮತ್ತು ತುಪ್ಪ ಬಿಡ್ತಾ ಬರುತ್ತೆ, ನಿಜ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮಾಡಿ ನೋಡಿ. ಕೆಲವ್ರಿಗೆ ಕೇಸರಿ ಬಾತ್ ಮಾಡೋಕ್ಕೆ ಬರಲ್ಲ ಅಲ್ವಾ, ಆ ಥರದವರು ಈ ರೀತಿ ಕಮ್ಮಿ ಕ್ವಾಂಟಿಟಿಲಿ ಮಾಡಿ ಕಲ್ತ್ಕೊಳ್ಳಿ. ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಏಕೆಂದರೆ ಹಾಲಿದೆಯಲ್ವ ಅದು ಸ್ವಲ್ಪ ಗಟ್ಟಿಯಾಗಬೇಕು. ಅಂದರೆ ರವೆ ಎಲ್ಲ ಸ್ವಲ್ಪ ಹಾಲಲ್ಲಿ ಅರಳಬೇಕು. ಬಟ್ ನೀರು ಹಾಕ್ಕೋಬೋದು, ಬಟ್ ಹಾಲು ಹಾಕಿದ್ರೆ ಟೇಸ್ಟು ಕೇಸರಿ ಬಾತದಂತೂ ಸಖತ್ತಾಗಿರುತ್ತೆ. ದೇವರಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನಿವಾಗ ಬಾದಾಮಿ ಗೋಡಂಬಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ಎತ್ತಿಕ್ಕೊಂಡಿದ್ನಲ್ಲ, ಇವಾಗ ಅದನ್ನು ಇನ್ನೊಂದು ಸ್ವಲ್ಪ ಇಳಿಸ್ಬೇಕು ಅನ್ನೋ ಟೈಮಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ಈಗ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಡಿ. ಏಕೆಂದರೆ ಇನ್ನೂ ಸ್ವಲ್ಪ ಅದು ಹಾಲಿನಂಶ ಏನಿದೆಯೋ ಅದೆಲ್ಲ ಹೀರ್ಕೊಳ್ಳುತ್ತೆ. ನೋಡಿ ಈ ಹದ ಬರುತ್ತೆ. ತುಪ್ಪನೂ ಅಷ್ಟೇ ನೋಡಿ ಮೇಲ್ಗಡೆ ಹೇಗೆ ಬರ್ತಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ದೇವರಿಗಂತೂ ಎಷ್ಟು ಇಷ್ಟ ಆಗ್ಬಿಡುತ್ತೋ ಈ ರೀತಿ ಎಲ್ಲ ಮಾಡಿಟ್ಬಿಟ್ರೆ. ದೇವ್ರಿಗೆ ಅಂತಲ್ಲ, ನಮಗೇ ನಾವೇ ತಿನ್ನೋದು. ಬಟ್ಟು ದೇವ್ರ ಎಡೆಗೆ ಮಾಡುವಾಗ ತುಂಬ ಚೆನ್ನಾಗಿ ಮಾಡಿ ಇಡಬೇಕಾಗುತ್ತೆ. ಹೇಗೆ ಬೇಕೋ ಹಾಗೆ ಮಾಡಬಾರ್ದು. ಪ್ರಸಾದನ ಒಂದು ಭಕ್ತಿಯಿಂದ ಒಂದು ಎಲ್ಲ ಕ್ವಾಂಟಿಟಿನೂ ಕರೆಕ್ಟಾಗಿ ಹಾಕಿ ದೇವರಿಗೆ ಅಂತಾರೆ ಸಪ್ರೇಟಾಗಿ ಮಾಡಿ ಇಡೋದ್ರಿಂದ ದೇವ್ರಿಗೂ ಇಷ್ಟ ಆಗುತ್ತೆ, ನಮ್ಮ ಮನಸ್ಸಿಗೂ ತೃಪ್ತಿ ಆಗುತ್ತೆ. ಈಗ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಸ್ಮೂತಿಗೆ ಎಷ್ಟು ಚೆನ್ನಾಗಿದೆ. ಇವಾಗ ನೋಡಿ ನಾನಿಲ್ಲಿ ಒಂದು ಬೌಲ್ಗಳಿಗೆ ಹಾಕೋತಾ ಇದ್ದೀನಿ. ಎಷ್ಟು ಸ್ಮೂತಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಅಷ್ಟೇ, ನೀವು ನೀರಲ್ಲಿ ಬೇಕಾದರೂ ಮಾಡ್ಬೋದು. ಬಟ್ ನೀರಲ್ಲಿ ಮಾಡೋದಕ್ಕಿಂತ ಹಾಲು ಹಾಕಿ ಮಾಡಿದ್ರೆ ನಿಮಗೆ ಟೇಸ್ಟ್ ಅಂತೂ ಅಮೇಝಿಂಗ್ ಇರುತ್ತೆ. ಆ ಅರೋಮ, ತುಪ್ಪದ ಅರೋಮ ಎಲ್ಲ ಬರ್ತಾ ಇರೋದಂತೂ ನಿಜ. ದೇವರೆಡೆಗೆ ಇಟ್ಟು ಪೂಜೆ ಮಾಡ್ತಿದ್ರೆ ನನಗೆ ಅಷ್ಟು ಒಂಥರ ಏನೋ ಒಂಥರ ಮನಸ್ಸಲ್ಲಿ ಅಷ್ಟು ಖುಷಿ ಆಗ್ತಾಯಿತ್ತು. ಒಂದು ಸಲ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಈಗ ನೋಡಿ ರೆಡಿಯಾಗಿದೆ. ಅಂದರೆ ಕಲರ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಷ್ಟೇ. ನೀವು ಬೇಕು ಅಂದರೆ ಅರಿಶಿನ ಅನಾರು ಹಾಕ್ಕೊಳ್ಳಿ, ಇಲ್ಲ ಕಲರ್ ಬೇಕಾದ್ರೂ ಹಾಕ್ಕೊಳ್ಳಿ, ಇಲ್ಲ ಕೇಸರಿ ದಳ ಹಾಕ್ಕೊಂಡಾದರೂ ಮಾಡಿ. ತುಂಬಾ ಚೆನ್ನಾಗಿದೆ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.